ರಾಧಾರಮಣ ಸೀರಿಯಲ್ ಖ್ಯಾತಿಯ ಕಾವ್ಯ ಗೌಡ ಅವರು ಎಲ್ರಿಗೂ ಕೂಡ ಚಿರಪರಿಚಿತ. ಸೊ ರಾಧಾರಮಣ ಅನ್ನೋದರಲ್ಲಿ ರಾಧಾ ಅನ್ನೋ ಆಕ್ಟಿಂಗ್ ಮೂಲಕ ಮನೆ ಮಾತಾದಂತಹ ಈಗ ರಾಧಾ ಅವರು ಅವರ ಮೂಲತಃ ಹೆಸರು ಕಾವ್ಯ ಗೌಡ. ಸೊ ಕಾವ್ಯ ಗೌಡ ಅವರ ಈಗ ಮನೆಯ ವಿಚಾರ ಬೀದಿಗೆ ಬಂದು ಬಿದ್ದಿದೆ. ಅಷ್ಟೇ ಅಲ್ಲ, ಎಲ್ಲಾ ಮೀಡಿಯಾದಲ್ಲೂ ಕೂಡ ಇವರ ಮನೆಯ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ 100 ಕೋಟಿಯ ಮನೆ. ಹೌದು, ವಾರ್ಗಿತ್ತಿಯರು ಅನ್ನೋ ಒಂದು ಸೀರಿಯಲ್ ನೀವು ನೋಡಿರ್ತೀರಾ. ವಾರ್ಗಿತ್ತಿಯರು ಅಂತ ಹೇಳಿದ್ರೆ ಯಾವತ್ತೂ ಕೂಡ ವಾರ್ ಮಾಡ್ಕೊಂಡೇ ಇರ್ತಾನೆ ಅನ್ನೋದಕ್ಕೆ ಇವರು ಈಗ ಮೂಲ ಉದಾಹರಣೆ ಆಗಿದ್ದಾರೆ. ಹೌದು, ಕಾವ್ಯಗೌಡ ಅವರ ಏನ್ ಯಜಮಾನರಿದ್ದಾರೋ ಅವರ ತಮ್ಮನ ಹೆಂಡತಿ ಪ್ರೇಮ ಅವರಿಗೂ ಹಾಗೂ ಈ ಕಾವ್ಯಗೌಡ ಅವರಿಗೂ ಜಗಳವಾಗಿದೆ. ಅದು ಕೇವಲ ಅವರ ಮಾವ ಅವರು ಕಟ್ಟಿಸಿರುವಂತಹ 100 ಕೋಟಿ ಬೆಲೆ ಬಾಳುವಂತಹ ಮನೆಯ ವಿಚಾರವಾಗಿ. ಈ ಮನೆ ನನಗೆ ಬೇಕು, ಈ ಮನೆ ನನಗೆ ಬೇಕು ಅಂತ ಹೇಳಿ ಇಬ್ರು ಕೂಡ ಜಗಳ ಆಡ್ಕೊಳ್ದು, ಅದರ ಜೊತೆಗೆ ಇಬ್ಬಂದ್ರು ಗಂಡಂದ್ರು ಕೂಡ ನನ್ನ ಪ್ರೈವೇಟ್ ಪಾರ್ಟಿಗೆ ಹೊಡಿತಾರೆ ಅಂತಲೂ ಕೂಡ ಕಾವ್ಯಗೌಡ ಅವರು ಈಗ ಅವರ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಈಗ ಕಾವ್ಯಗೌಡ ಅವರ ಯಜಮಾನರ ಮೇಲೆ ಪ್ರೇಮ ಅವರು ಅಂದರೆ ಕಾವ್ಯಗೌಡ ಅವರ ಯಜಮಾನರ ತಮ್ಮನ ಹೆಂಡತಿ ಪ್ರೇಮ ಅವರೇನಿದ್ದಾರೆ ಅವರು ಕೂಡ ಈ ಸೋಮಶೇಖರ್ ಏನಿದ್ದಾರೆ, ಸೋಮಶೇಖರ್ ಅಂದರೆ ಕಾವ್ಯಗೌಡ ಅವರ ಯಜಮಾನರೇನಿದ್ದಾರೆ ಇವರು ನನಗೂ ಹಾಗೂ ನನ್ನ ತಂಗಿಗೂ ಅವರ ಪ್ಯಾಂಟ್ಗಳನ್ನು ಬಿಚ್ಚಿ ಕೆಟ್ಟದಾಗಿ ಎಲ್ಲರ ಮುಂದೆ ತೋರಿಸ್ತಾರೆ ಅಂತಲೂ ಕೂಡ ಈ ಆರೋಪವನ್ನು ಮಾಡಿದ್ದಾರೆ. ಇಬ್ರು ಒಬ್ರಿಗೆ ಒಬ್ರು ಈ ಥರ ಕೆಟ್ಟ ಆರೋಪಗಳನ್ನು ಮಾಡಿಕೊಂಡು ತಮ್ಮ ಮನೆಯ ಜಗಳವನ್ನು ಈಗ ಬೀದಿಗೆ ತಂದು ಎಲ್ಲ ಮೀಡಿಯಾದಲ್ಲೂ ಕೂಡ ಮನೆಯ ಮರ್ಯಾದೆಯನ್ನು ಹರಾಜು ಹಾಕ್ತಾ ಇದ್ದಾರೆ. ಏನೇ ಆಗಲಿ, ಯಾರೇ ಎಷ್ಟೇ ದೊಡ್ಡವರಾಗಲಿ, ದುಡ್ಡಿನ ಮುಂದೆ ಎಲ್ಲರೂ ಕೂಡ ಚಿಕ್ಕವರಾಗ್ತಾರೆ ಅನ್ನೋದಕ್ಕೆ ಇದೊಂದು ಮೂಲ ಉದಾಹರಣೆ. ಮನೆಯ ಗುಟ್ಟನ್ನು ಬೀದಿಗೆ ತಂದು ರಟ್ಟು ಮಾಡಿಕೊಂಡಿರುವಂತಹ ಕಾವ್ಯಗೌಡ ಅವರ ಯಜಮಾನರೇನಿದ್ದಾರೆ ಈ ಒಂದು ಪ್ರೇಮ ಅವರ ತಂಗಿಗೆ ಹೊಡೆದಿರುವಂತಹ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಅದು ಕೂಡ ಮೆಟ್ಟಿನಲ್ಲಿ ಹೊಡೆದಿರುವಂತಹ ವಿಡಿಯೋ, ಅದು ಕೂಡ ಪೋಸ್ಗಳನ್ನು ಕೊಡ್ಕೊಂಡು WWE ಕೊಡ್ತಾರಲ್ಲ ಆ ರೀತಿ ಪೋಸ್ಗಳನ್ನು ಕೊಡ್ಕೊಂಡು ಈ ಒಂದು ಪ್ರೇಮ ಅನ್ನೋರ ತಂಗಿ ವಿಡಿಯೋ ಮಾಡಬೇಕಾದ್ರೆ ಆ ಒಂದು ಮೆಟ್ಟನ್ನು ತೆಗೆದು ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅವರು ಕೂಡ ಇವರ ಮೇಲೆ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆದರೆ ಕಾವ್ಯಗೌಡ ಅವರು ಈಗ ಪ್ರೇಮ ಅವರ ಅಪ್ಪನ ಮೇಲೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ 100 ಜನಗಳ ಮುಂದೆ ನಿನ್ನನ್ನು ರೇಪ್ ಮಾಡ್ತೀನಿ ಅಂತ ಹೇಳಿ ನನಗೆ ಬೆದರಿಕೆ ಹಾಕಿದ್ದಾರೆ. ಅವನು ತಾಕತ್ತಿದ್ರೆ ಅವನು ಹೇಳಿರೋ ಮಾತು ಮೇಲೆ ನಿಂತ್ಕೊಳ್ಳುವಂತಹ ದಮ್ ಇದ್ರೆ ಅವನು ನನಗೆ ರೇಪ್ ಮಾಡಬೇಕು, ಅದು ಕೂಡ ನನ್ನ ಗಂಡನ ಎದುರು ಈ ಮಾತನ್ನ ಹೇಳಿದ್ದಾನೆ, ನಾನು ಇದನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಈ ರೀತಿ ಜಗಳ ದೊಡ್ಡ ತಾರಕಕ್ಕೆ ಹೋಗ್ತಾ ಇದೆ. ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಆದರೆ ಈಗ ಕಾವ್ಯಗೌಡ ಅವರ ಹಸ್ಬೆಂಡ್ ಆಗಿರುವಂತಹ ಸೋಮಶೇಖರ್ ಅವರು ಹೊಡೆದಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ.